ಸ್ಪೀಕರ್ ಸಿಎಂ ಹಾಗೆಯೇ ಡಿಸಿಎಂ ನೇತೃತ್ವದ ಸಂಧಾನ ಸಭೆ ಸಕ್ಸಸ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್ ಪಡೆಯುವಂತ ನಿರ್ಧಾರಕ್ಕೆ ಬರಲಾಗಿದೆ. ಶೀಘ್ರವೇ ಸ್ಪೀಕರ್ ಕಚೇರಿಯಿಂದ ಆದೇಶ ರದ್ದು ಪ್ರಕಟಣೆ ಹೊರಡಿಸಲಾಗಿದೆ. ಸ್ಪೀಕರ್ ನಿರ್ಧಾರದಿಂದ ಬಿಜೆಪಿ ಶಾಸಕರಲ್ಲಿ ಹೊಸ ಹುರುಪು ಬಂದಿದೆ. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್ ನಿರ್ಧಾರಕ್ಕೆ ಬರಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶೀಘ್ರವೇ ಸ್ಪೀಕರ್ ಕಚೇರಿಯಿಂದ ಆದೇಶ ಪ್ರಕಟಣೆ ಆಗುತ್ತೆ. ಆದೇಶ ರದ್ದಾಗಿರುವಂಥ ಪ್ರಕಟಣೆ ಹೊರಬೀಳಲಿದೆ. ಸ್ಪೀಕರ್ ನಿರ್ಧಾರದಿಂದ ಬಿಜೆಪಿ ಶಾಸಕರಲ್ಲಿ ಹೊಸ ಹುರುಪು ಬಂದಿದೆ. ವಿಧಾನಸಭೆಯಿಂದ 18 ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಕಲಾಪದಲ್ಲಿ ಪೇಪರ್ ಎಸೆದು ಗಲಾಟೆ ಮಾಡಿದ್ರು ಶಾಸಕರು. 6 ತಿಂಗಳ ಅಮಾನತು ಆದೇಶದಲ್ಲಿ 2 ತಿಂಗಳ ಶಿಕ್ಷೆ ಪೂರ್ಣ ಆಗಿದೆ. ಈಗಾಗಲೇ ಸ್ಪೀಕರ್ ಖಾದರ್ಗೆ ಪತ್ರವನ್ನ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಬರೆದಿದ್ರು. ಅಮಾನತು ಹಿಂಪಡೆಯೋಕೆ ಗವರ್ನರ್ಗೆ ಬಿಜೆಪಿ ಮನವಿಯನ್ನು ಕೂಡ ಮಾಡಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸ್ಪೀಕರ್ ಆದೇಶವನ್ನ ಪ್ರಶ್ನಿಸೋಕೆ ಚಿಂತನೆಯನ್ನ ಮಾಡಿದ್ರು. ಈಗ ಸಂಧಾನ ಸಭೆ ಸಕ್ಸಸ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ, ಕಳೆದ ಬಾರಿ ವಿಧಾನಸಭೆ ಕಲಾಪದ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅಥವಾ ಬಿಜೆಪಿ ಶಾಸಕರ ಅಶಿಸ್ತಿನ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತು ಮಾಡಲಾಗಿತ್ತು. 6 ತಿಂಗಳ ಅಮಾನತು ಶಿಕ್ಷೆ ಇದು. ಸ್ಪೀಕರ್ UT ಖಾದರ್ ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆ ಒಂದು ಕಡೆಯಲ್ಲಿ ಬಿಜೆಪಿಯಿಂದ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಏಕಪಕ್ಷೀಯವಾಗಿ ಸ್ಪೀಕರ್ ವರ್ತನೆ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬಂದಿದ್ದಾರೆ. ಆ ಒಂದು ಗಲಿಗೆಲಿ ಆ ರೀತಿ ಆಗಿದೆ ಹೊರತು ಅದು ಉದ್ದೇಶಪೂರ್ವಕವಾಗಿ ನಾವು ಅದು ಅಗೌರವ ತೋರಿಸಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ನನ್ನನ್ನು ಹಲವು ಬಾರಿ ಸಂಪರ್ಕಿಸಿ ಅವರು ಕೂಡ ಎಲ್ಲರ ಬಗ್ಗೆ ಪತ್ರ ಕೊಟ್ಟು ಆದ ಘಟನೆಗೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಇನ್ನು ಮುಂದೆ ಈ ರೀತಿ ಮರುಕಳಿಸಿದ ನಾವು ಅದನ್ನು ನೋಡಿಕೊಳ್ತೇವೆ. ಶಾಸಕರು ತಮ್ಮ ಕೆಲಸ ಮಾಡಲಿಕ್ಕೆ ಅನುಗುಣವಾಗಿ ಅದನ್ನು ಪುನಃ ಪರಿಶೀಲಿಸಬೇಕಂದೇಳಿ ಮನವಿ ಕೂಡ ಸಲ್ಲಿಸಿದರು ಹಿಂದಿನಿಂದಲೂ ಕೂಡ. ಅದರ ಜೊತೆಯಲ್ಲಿ ಅವ್ರ ಮುಖ್ಯಮಂತ್ರಿ ಜೊತೆ ಲಾಮಿನ್ ಜೊತೆ ಕೂಡ ಚರ್ಚೆ ಮಾಡಿದರು. ಇನ್ನಿತ ಹಲವಾರು ನಾಯಕರು ಕೂಡ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಅದೇ ರೀತಿ ಗವರ್ನರ್ ಅವರು, ನಮ್ಮ ಸುರೇಶ್ ಕುಮಾರ್ ಅವರು, ಹಲವು ಹಿರಿಯ ನಾಯಕರು ಕೂಡ ಚರ್ಚೆ ಎಲ್ಲ ಕಳೆದ 2 ತಿಂಗಳಿಂದ ಮಾತಾಡ್ತಾ ಇದ್ದರು. ಇದಕ್ಕೆ 2 ತಿಂಗಳಾಗಿದೆ. ಆದ ಕಾರಣ ಇವತ್ತು ಆ ಒಂದು ಯಾಕೆಂದರೆ ಇದು ನಾನು ಅವತ್ತು ಪ್ರಸ್ತಾವನೆ ಸಲ್ಲಿಸಿದರೂ ಕೂಡ ಅದಕ್ಕೆ ಸದನ ರೆಸೊಲ್ಯೂಷನ್ ಮಾಡಿ ಒಪ್ಪಿಗೆ ಕೊಟ್ಟಿದೆ. ಆದ ಕಾರಣ ಇವತ್ತು ಆ ಸದನದ ಮುಖ್ಯಸ್ಥರು, ಒಂದು ಶಾಸಕಾಂಗ ಪಕ್ಷ ನಾಯಕರು, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಕೂತ್ಕೊಂಡು, ಲಾ ಮಿನಿಸ್ಟರ್, ಸ್ಪೆಷಲ್ ಬೋರ್ಡ್ ಮೆಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ನಾವೇನು ಇವತ್ತು ಆ ಸಸ್ಪೆನ್ಷನ್ ಮತ್ತು ಆ ಕಂಡೀಷನ್ ಹಾಕಿದ್ದೇವೆ, ಆ ಸಸ್ಪೆನ್ಷನ್ ಮತ್ತು ಆ ಎಲ್ಲವನ್ನು ಕೂಡ ನಾವು ರಿವೋಕ್ ಮಾಡಿ ಮತ್ತೆ ಅವರನ್ನು ನಾವು ಜೊತೆ ಕರ್ಕೊಂಡು ಹೋಗಿಕೊಂಡು ಆ ಶಾಸಕರಾಗಿ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಸಸ್ಪೆನ್ಷನನ್ನು ಸಂತೋಷದಿಂದ ನಾವು ರಿವೋಕ್ ಮಾಡಿದ್ದೇವೆ. ನೋಡಿ ಯಾಕೆ ಕಂಡೀಷನ್? ಅವ್ರು ನಮ್ಮ ಶಾಸಕ ಮಿತ್ರರು, ಅವ್ರು ನಮ್ಮ ವೈರಿಗಳಲ್ಲ. ಆ ಒಂದು ಗಳಿಗೆಯಲ್ಲಿ ಆ ರೀತಿ ಅವರು ಉದ್ವೇಗವಾಗಿ ಇವತ್ತು ಆಗಿದೆ. ಇನ್ನು ಈ ರೀತಿ ಯಾವಾಗ ರೀತಿ ಅವರು ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಕೂಡ ಸ್ಟ್ರಿಕ್ಟ್ ಆದ ಆ್ಯಕ್ಷನ್ ತಗೊಂಡಿದ್ದೇನೆ. ಈಗ ಅವ್ರಿಗೆ ಅರ್ಥ ಆಗಿದೆ, ಅವ್ರಿಗೆ ಮಾಡಿ ತಪ್ಪಂತ ಗೊತ್ತಾಗಿದೆ ಮತ್ತು ಶಿಕ್ಷೆ ಆದ ಏನು ಊರಲ್ಲಿ ಮತ್ತು ಪರಿಸ್ಥಿತಿ ಅಂತ ಕೂಡ ಗೊತ್ತಾಗಿದೆ. ಮತ್ತು ಇನ್ನು ಮುಂದೆ ಅವ್ರಿಗೆ ಈ ರೀತಿಯ ಒಂದು ವರ್ತನೆ ಅಥವಾ ದುರ್ವರ್ತನೆ ಮಾಡೋದಿಲ್ಲ ಎಂಬ ವಿಶ್ವಾಸ ಅವರ ಪರವಾಗಿ ನನಗೆ ಇದೆ. ಆ ವಿಶ್ವಾಸ ಮಾಡೋದಿಲ್ಲ ಅಂತೇಳಿ ಅವರ ಮೇಲೆ ವಿಶ್ವಾಸ ನಾನಿಟ್ಟುಕೊಂಡು ನಾವು ಸಸ್ಪೆನ್ಷನನ್ನು ನಾನು ರಿವೋಕ್ ಮಾಡಿ ಅದನ್ನು ಹಿಂದೆ ಪಡೆದಿದ್ದೇನೆ. ನೋಡಿ, ಇದೆಲ್ಲ ಚರ್ಚೆ ಅಗತ್ಯವಿಲ್ಲ. ಸ್ಪೀಕರ್ಗೆ ಅದರದ ಪವರ್ ಇದೆ. ಆ ಸಂದರ್ಭದಲ್ಲಿ ವಿಚಾರಿಸಿ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಕಾಲ ಬಂದಾಗ ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ. ಎಲ್ಲಿಗೆಲ್ಲಿಗೆ ಯಾರಿಗಾರು ಹೋಗಬೇಕಿದ್ರೆ 2 ತಿಂಗಳ ಅವಕಾಶ ಮಾಡಿ ಕೊಟ್ಟಿದ್ದೆವು, ಯಾರು ಹೋಗಲಿಲ್ಲಲ್ಲ. ಅದಕ್ಕೆ ನಾನೇ ಬಹುಶಃ ಯಾಕೆ ಅವರೆಲ್ಲ ಹೋಗಲಿಲ್ಲ ಅಂಥೇಳಿ ಅವ್ರು ಇನ್ನೂ ರೀತಿ ಇದೆ, ಅವರು ದುರ್ವರ್ತನೆ ಮಾಡೋದಿಲ್ಲ ವಿಶ್ವಾಸ ಅವರ ಪರವಾಗಿ ನಾನೇ ಗ್ಯಾರಂಟಿ ನಿಂತು ನಾನೇ ವಿಡ್ರಾ ಮಾಡಿದ್ದೇನೆ. ಮತ್ತು ಅವರ ಮೇಲಿಟ್ಟ ವಿಶ್ವಾಸಕ್ಕೆ ಅವರು ಕಪ್ಪು ಚುಕ್ಕಿ ತರುವುದಿಲ್ಲಮ್ಮ, ಅವರು ನನಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ರಾಜ್ಯಪಾಲರು ಮಧ್ಯಪ್ರವೇಶ ಆಗಿತ್ತು, ಪತ್ರ ಬರೆದಿದ್ರು, ಈಗ ನೆಕ್ಸ್ಟ್ ಅಧಿವೇಶನ ಕರೀಬೇಕು ನೀವು, ಆ ಸಂದರ್ಭದಲ್ಲಿ ಇದನ್ನೇ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಿದ್ರು. ಈ ಎಲ್ಲ ಮುಜುಗರ ತಪ್ಪಿಸ್ಕೊಳ್ಳೋದು ನೋಡಿ ಯಾವ ರೀತಿ ಬೇಗ ಅರ್ಥ ಮಾಡಿಕೊಂಡು ಹೋಗ್ಬೋದು. ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಸ್ಪೀಕರ ತೀರ್ಮಾನದಲ್ಲಿ ಯಾರಿಗೂ ಕೂಡ ನೇರವಾಗಿ ಹಸ್ತಕ್ಷೇಪ ಮಾಡಲಿಕ್ಕೆ ಆಗೋದಿಲ್ಲ. ಸಲಹೆ ಸೂಚನೆಗಳು
ಮತ್ತು ರಿಕ್ವೆಸ್ಟ್ ಕೂಡ ಎಲ್ಲರಿಗೂ ಕೂಡ ಮಾಡ್ಬೋದು. ಅದೇ ಬೇರೆ ಬೇರೆ ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ನಾವು ಸಕಾರಾತ್ಮಕವಾಗಿ ನಾವು ಅದನ್ನು ತಗೊಂಡಿದ್ದೇವೆ ಇದರಲ್ಲಿ. ಸೊ ಇನ್ನು ಇದರ ಆ ಕಡೆ ಚರ್ಚೆ ಬೇಡ. ನಾವೆಲ್ಲ ಶಾಸಕರೆಲ್ಲ, ಅವ್ರು ನಮ್ಮ ವೈರಿಗಳಲ್ಲ, ನಮ್ಮ ಸನ್ಮಿತ್ರರೇ ಅವರು ಕೂಡ, ನಮಗೆ ಅವರು ಕೂಡ ಶಾಸಕರೇ. ಆ ಒಂದು ಗಳಿಗೆಯಲ್ಲಿ ಆ ರೀತಿ ಆ ಒಂದು ಇಮೋಷನಲ್ ಆಗಿ ಆ ಒಂದು ದುರ್ವರ್ತನೆ ಸಂವಿಧಾನ ಪೀಠಕ್ಕೆ ಆದ ಕಾರಣ, ಆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಾದ ಕಾರಣ ನಾನು ಆತನ ತೀರ್ಮಾನ ತಗೊಂಡಿದ್ದೇನೆ. 2 ತಿಂಗಳು ಆಯಿತು. ಈಗ ಅವ್ರಿಗೆ ಕೂಡ ಮರೆತು ಹೋಗ್ತಾ ಬಂದಿದೆ, ಇಲ್ಲಿ ನನಗೂ ಕೂಡ ಮರೆತು ಹೋಗ್ತಾ ಬಂದೆ ಅಲ್ಲಿ ನಡೆದಿದೆ ಅಂತ ಹೇಳಿಕೊಂಡು ಮತ್ತೆ ನಾವು ಅದನ್ನು ಮನಸ್ಸಲ್ಲಿಟ್ಟುಕೊಂಡೇ ಹೋಗೋದು ಕೂಡ ಸರಿಯಲ್ಲ. ನಮ್ಮ ಆತ್ಮ ಮಿತ್ರರೇ, ಅವ್ರು ಕೆಲಸ ಮಾಡಲ್ಲ, ಆಮೇಲೆ ಜೊತೆಯಲ್ಲಿ ಹೋಗ್ತೇವೆ, ಏನಿದೆ ಇನ್ನು ಮುಂದೆ ಅವ್ರ ರೀತಿ ಮಾಡದಿದ್ರೆ ಆಯ್ತಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೈಯಲ್ಲಿದೆ ಆದೇಶ, ಅಲ್ಲಿದೆ ಅವರೇ ಕೊಡಲಿಕ್ಕೆ, ನಿಮಗೆಲ್ಲ ಇಲ್ಲ, ನಿಮ್ಗೆ ಬರ್ತದೆ, ಅಧಿಕವಾಗಿ ಬರ್ತದೆ. ಹೌದು, ಯಾಕೆ ನೋಡಿ, ಅವರಿಗೆ ಕಮಿಟಿ ಮೀಟಿಂಗ್ ಅಟೆಂಡ್ ಆಗ್ತಿರಲಿಲ್ಲ, ಊರಲ್ಲಿ ಮುಜುಗರ. ಕೆಲವೊಂದು ಮೀಟಿಂಗ್ ಆಗುವ ಕೂಡ ಇವರಿಗೆ ಕೆಲವರು ಬೇರೆ ಬೇರೆ ರೀತಿಯ ಮಾತಾಡುವಂಥದ್ದು. ಅವ್ರು ಯಾವುದೇ ಪಕ್ಷದಕ್ಕೂ ಶಾಸಕ, ನಾನು ಸ್ಪೀಕರ್, ನನಗೆ ಪಕ್ಷ ಇಲ್ಲ, ನನಗೆ ಅವರೆಲ್ಲರೂ ಕೂಡ ಸನ್ಮಿತ್ರರೇ. ಅವರ ಗೌರವ ಎಲ್ಲ ಕಡೆ ಸರ್ಕಾರಿ ಆಸ್ಪತ್ರೆ ಕಚೇರಿಗಳಲ್ಲಿ, ಸರ್ಕಾರಿ ಮೀಟಿಂಗ್ಗಳಲ್ಲಿ, ಅಧಿಕಾರಿಗಳ ಮುಂದೆ, ಜನರ ಮುಂದೆ ಆ ಶಾಸಕರ ಗೌರವ ಉಳಿಸುವ ಜವಾಬ್ದಾರಿ ನನ್ನ ಸಭಾಧ್ಯಕ್ಷನನ್ನು ಜವಾಬ್ದಾರಿ. ಈಗ ಕಮಿಟಿಯವರು ಟೂರಿಗೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ, ಆಗಿಲ್ಲದೆ ಇವರನ್ನು ಬಿಟ್ಟು ಹೋಗಬೇಕು. ಇವ್ರಿಗೆ ಯಾಕೆ ನಾನು ಬೇಸರ ಮಾಡಿಸ್ಕೊ, ಅವ್ರಿಗೆ ಬೇಸರ ಮಾಡಬೇಕು. ಸೊ ಇದನ್ನೆಲ್ಲ ಪರಿಗಣಿಸಿಕೊಂಡು ಇದನ್ನು ನಾನು ವಿಡ್ರಾ ಮಾಡಿ ಅವ್ರ ಒಪ್ಪಿಗೆ ತೆಕ್ಕೊಂಡು ಮುಂದಿನ ಅಧಿವೇಶನದ ನಾವು ರಾಟಿಫಿಕೇಷನ್ ಮಾಡ್ತೇನೆ. ಥ್ಯಾಂಕ್ ಯು. ಈಗ ನಿಮ್ಮೆಲ್ಲ ಸಹಮತ ಇದೆ ಅಲ್ಲ? ಮುಗಿದಲ್ಲಿ ಅಲ್ಲಿ ಕರೆಕ್ಟ್ ಆಯಿತು. ಇಂಗ್ಲೀಷ್ ಸರ್ ಅಲ್ಲಿ ಈಗ ಪ್ರಕೃತಿ ವಿಕೋಪದಲ್ಲಿ ಮೊದಲ ಇದೆ ಸಮಸ್ಯೆ ಆಗೋದು ನಿಮಗೆ. ಈಗ ಇಲ್ಲ ಸರ್, ಸಂಡೇ ಇವತ್ತು ಕ್ಲಿಯರ್ ಆಗ್ಬಿಟ್ಟು ಹೇಳಿ ಮಹೇಶಲ್ಲಿ ಇವರಿಗೆ PWD ಹೇಳಿ ಅದನ್ನು ಹಾಕಿಸಿ. ಹೌದು, ಬೇರೆನಿಲ್ಲ ಬೇಡಿಕೆ. ಈಗ ಎಲ್ಲರಿಗೆ ಖುಷಿ ಮಾಡುವಾಗ ನಿಮ್ಮನ್ನು ಕೂಡ ಒಂದು ಖುಷಿ ಪಡಿಸುವ. ಸರ್ಕಾರ ತೀರ್ಮಾನ ತಗೊಳ್ತದೆ. ನಾನು ನಾಳೆ ಬೆಳಿಗ್ಗೆಯಿಂದ ನಾನು ಪವಿತ್ರವಾದ ಹಜ್ ಯಾತ್ರೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗಲಿಕ್ಕೆ ನೀವೆಲ್ಲ ನನಗೆ ಪ್ರಾರ್ಥನೆ ಮಾಡಿ, ಅಲ್ಲಿ ಮುಟ್ಟಿದ ನಂತರ ನಿಮಗೆಲ್ಲ ನಾನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ನನ್ನಿಂದ ಏನೋ ನೋವಾಗಿದ್ದರೆ ದಯವಿಟ್ಟು ನೀವೆಲ್ಲ ಕ್ಷಮಿಸಿ ನನ್ನಿಂದ ಕೂಡ. 12 ದಿವಸ ಕುಡಿಯೋ ನೀರು. ಬಿಜೆಪಿ ಶಾಸಕರ ಅಮಾನತು ನಿರ್ಧಾರದ ಬಗ್ಗೆ ಸ್ಪೀಕರ್ UT ಖಾದರ್ ಅವರು ಮಾತನಾಡ್ತಾ ಇದ್ರು. ಸಾಕಷ್ಟು ವಿಚಾರಗಳ ಕುರಿತು ಅವರು ಉಲ್ಲೇಖವನ್ನ ಮಾಡಿದ್ರು. ಅಮಾನತು ಆದ್ಮೇಲೆ ಏನೆಲ್ಲ ಆಯಿತು ಅಂತ ಹೇಳಿದ್ರೆ 6 ತಿಂಗಳ ಅಮಾನತು ಶಿಕ್ಷೆ ಇತ್ತು, ಈಗಾಗಲೇ 2 ತಿಂಗಳ ಆಗೋಗಿದೆ. ಅವರು ಕೂಡ ಎಲ್ಲರೂ ನನ್ನ ಮಿತ್ರರೇ ಅಂತ ಹೇಳಿದ್ರೆ, ಸ್ಪೀಕರ್ ಅಂತ ಹೇಳಿದ್ರೆ ಯಾವುದೇ ಪಕ್ಷಕ್ಕೆ ಸೀಮಿತ ಆದವರಲ್ಲ, ಅದೊಂದು ಸಾಂವಿಧಾನಿಕ ಪೀಠ. ಅಲ್ಲಿ ಕೂತವರು ಯಾವುದೇ ಕಾರಣಕ್ಕೂ ಕೂಡ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಹಾಗೆ UT ಖಾದರ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸಾಕಷ್ಟು ಶಾಸಕರುಗಳಿಗೆ ಅವರ ಕ್ಷೇತ್ರದಲ್ಲಾಗಿರಬಹುದು ಬೇರೆ ಬೇರೆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಈ ಅಮಾನತು ನಿರ್ಧಾರದಿಂದ ಮುಜುಗರ ಆಗ್ತಾ ಇತ್ತು. ಈ ಒಂದು ಕಾರಣಕ್ಕೆ ಅವರ ತಪ್ಪನ್ನು ಮನ್ನಿಸಿ 2 ತಿಂಗಳ ಬಳಿಕ ಏನು ಈ ಆದೇಶವನ್ನು ರದ್ದು ಮಾಡಿದ್ದೇನೆ ಎನ್ನುವುದಾಗಿ ಸ್ಪೀಕರ್ UT ಖಾದರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದರಂದು ಸದನದಲ್ಲಿ ನಡೆದಂಥ ಘಟನೆ, ಸ್ಪೀಕರ್ ಚೇರ್ ಎದುರುಗಡೆಯಲ್ಲಿ BJPಯ ಶಾಸಕರು 18 ಜನ ಶಾಸಕರು ಹೋಗಿ ದಾಂಧಲೆ ಮಾಡಿದರು, ಪೇಪರನ್ನು ಹರಿದಾಕಿದ್ರು ಅನ್ನೋ ಕಾರಣಕ್ಕಾಗಿ ಸ್ಪೀಕರ್ ಅವರನ್ನು ಅಮಾನತು ಮಾಡಿದರು 6 ತಿಂಗಳ ಅವಧಿಗೆ. ಆದರೆ ಇದನ್ನು ನೋಡಿದಂಥ ವಿರೋಧ ಪಕ್ಷ ನಾಯಕ ಸೇರಿದಂತೆ ಭಾಳಷ್ಟು ಜನ BJP ನಾಯಕರು, ಮಾಜಿ ಸ್ಪೀಕರ್ಗಳು, ಇವರು ಮತ್ತಷ್ಟು ಜನ ಪ್ರಮುಖರು, ಕಾನೂನು ಪಂಡಿತರೆಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಬಂದರು. ಸ್ಪೀಕರ್ UT ಖಾದರ್ ಅವರಿಗೂ ಸಹಿತ ಸಾಕಷ್ಟು ಬಾರಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ದೂರವಾಣಿಯಲ್ಲೂ ಸಹಿತ ಮಾತನಾಡಿದ್ದಾರೆ. ಈ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದು ಸರಿಯಲ್ಲ. ಒಂದು ಅಧಿವೇಶನ ಇದ್ದಾಗ ಆ ಅಧಿವೇಶನದ ಅವಧಿಯ ಮುಕ್ತಾಯದವರೆಗೆ ಮಾತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಕ್ರಮ ತೆಗೆದುಕೊಂಡ್ರೆ ಸರಿಯಾಗತ್ತೆ. ಆದರೆ 6 ತಿಂಗಳ ಕಾಲ ಈ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಹೋದರೆ ಇದು ಅದೇ ಒಂದು ಸಂಪ್ರದಾಯ ಬೆಳೆದು ಬಿಡುತ್ತೆ. ಮುಂದೆ ಯಾವುದೇ ಸಂದರ್ಭದಲ್ಲೂ ಸಹಿತ ಈ ರೀತಿಯ ವರ್ತನೆ ಆದಾಗ ಶಾಸಕರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಾಗ ಗರಿಷ್ಠ ಅವಧಿ 6 ತಿಂಗಳವರೆಗೆ ತೆಗೆದುಕೊಳ್ಬಹುದು ಅನ್ನೋಂಥ ಒಂದು ನಿಯಮ ಬಂದುಬಿಡುತ್ತೆ, ಸಂಪ್ರದಾಯ ಆಗುತ್ತೆ. ಹಾಗಾಗಿ ಇದನ್ನು ತಕ್ಷಣ ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಮನವಿಯನ್ನು ಕೂಡ ಮಾಡಿದರು. ಆದರೆ ಸ್ಪೀಕರ್ ಇದಕ್ಕೆ ಯಾಕೋ ಮನಸ್ಸು ಮಾಡಿದಂತೆ ಕಂಡಿರಲಿಲ್ಲ. 1-2 ಸಂದರ್ಭದಲ್ಲಿ BJPಯ ಶಾಸಕರು ಹೋಗಿ ಭೇಟಿಯಾದರು, ಮನವಿ ಮಾಡಿಕೊಂಡ್ರು, ಮಾತುಕತೆ ಮಾಡಿದ್ರು. ಆದರೂ ಕೂಡ ಒಂದಷ್ಟು ಸಮಯ ಮುಂತಾಡ್ತಾನೆ ಬಂದರು. ಇವತ್ತು ಅದಕ್ಕೆ ಮುಹೂರ್ತ ಕೂಡ ಬಂದಿತ್ತು. ಸಭೆಯನ್ನು ಕರೆದು ಮುಖ್ಯಮಂತ್ರಿಗಳ
ಮತ್ತು ಉಪಮುಖ್ಯಮಂತ್ರಿಗಳು ಸೇರಿದ ಹಾಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸೇರಿದ ಹಾಗೆ ಎಲ್ಲರೂ ಕೂಡ ಸಭೆ ಸೇರಿ ಚರ್ಚೆಯನ್ನು ನಡೆಸಿದ್ದಾರೆ. ಇವತ್ತಿನ ಸಭೆಯಲ್ಲೂ ಸಹಿತ ಸಂಪತ್ ಒಂದಷ್ಟು ವಿಚಾರವನ್ನು ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಅಲ್ಲಿ ಕಾರ್ಯದರ್ಶಿಗಳೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಯಮಾವಳಿ ಪ್ರಕಾರ ಈ ರೀತಿ ಆದೇಶ ಆದಾಗ ಸದನದಲ್ಲಿ ಇವ್ರನ್ನ ಅಮಾನತು ಮಾಡಿದ್ದೀವಿ ಅಂತ ಆದೇಶ ಆದಾಗ ಹಾಗೆ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಸದನದಲ್ಲಿಯೇ ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ನಿಯಮ ಇದೆ ಅಂತೇಳಿ ಒಂದಷ್ಟು ನಿಯಮಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಸಭೆಯಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಕೂಡ ಆಗ್ತಾರೆ. ಸದನದಲ್ಲಿ ತೆಗೆದುಕೊಳ್ಬೇಕು ನಿಜ, ಆದರೆ ಇಲ್ಲಿ ಸಭೆ ಸೇರಿದಿರುವಂತೂ BSc ಸಭೆ ಥರ ಇದೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆ ಥರನೇ ಇದೆ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಕಾನೂನು ಸಚಿವರಿದ್ದಾರೆ, ವಿರೋಧ ಪಕ್ಷ ನಾಯಕರಿದ್ದಾರೆ, ಸ್ಪೀಕರ್ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಇಂಥ ಸಭೆ ಸದನಕ್ಕೂ ಈ ಸಭೆಗೂ ಅಂತ ಏನು ವ್ಯತ್ಯಾಸ ಇಲ್ಲ, ಅದು ಸದನದ ಒಳಗಡೆ ನಡೀತಾ ಇದೆ. ಇಲ್ಲಿ ಹೊರಗಡೆ ಸ್ಪೀಕರ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ ಅಧಿಕೃತ ಸಭೆ. ಇಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನ ಸದನದ ಒಳಗಡೆಯಲ್ಲಿ ತೆಗೆದುಕೊಂಡಂಥ ತೀರ್ಮಾನಕ್ಕೆ ಸಮನಾಗಿರುತ್ತೆ ಅನ್ನೋಂಥ ವಿಚಾರವನ್ನು ಅಶೋಕ್ ಅವರು ಹೇಳಿದ್ದಾರೆ. ತುಂಬ ಖಾರವಾಗಿಯೇ ಮಾತಾಡಿದ್ದಾರೆ. ಈ ವೇಳೆಯಲ್ಲಿ ಮುಖ್ಯಮಂತ್ರಿಗಳು ಸೇರಿದ ಹಾಗೆ ಸಭೆಯಲ್ಲಿದ್ದಂಥ ಒಂದಷ್ಟು ಜನ ಪ್ರಮುಖರು BJP ಶಾಸಕರ ಆವತ್ತಿನ ವರ್ತನೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಆ ರೀತಿ ನಡ್ಕೊಂಡಿದ್ದು ಸರಿನಾ ಅನ್ನೋಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಆವಾಗ ಅಶೋಕ್ ಅವರು ಕೂಡ ಇದಕ್ಕೆ ತಿರುಗೇಟನ್ನು ಕೊಡೋ ರೀತಿಯಲ್ಲೇ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಅಂದರೆ ಹಿಂದೆ ಈಗ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ, ನಾಯಕನ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಸದನದಲ್ಲಿ ಸಾಕಷ್ಟು ಗದ್ದಲ ಕೂಡ ಆಗಿತ್ತು, ಬಾಗಿಲನ್ನೇ ಒದ್ದಿರುವಂಥ ಆರೋಪ ಕೂಡ ಇದೆ ಅಂತ ಪ್ರಸ್ತಾಪ ಮಾಡ್ತಾರೆ. ಆವಾಗ ನಾನು ಪೊಲೀಸರ ಜೊತೆಯಲ್ಲಿ ಮಾತ್ರ ತಳ್ಳಾಟ ನೂಕಾಟ ಆಗಿದ್ದು ಅನ್ನೋಂಥ ವಿಚಾರವನ್ನು ಸಿದ್ದರಾಮಯ್ಯನವರು ಅದಕ್ಕೆ ಸಮಜಾಯಿಷಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲದೆ ಧರ್ಮೇಗೌಡ ಅಂತೇಳಿ ಉಪಸಭಾಪತಿಯಾಗಿದ್ದರು, ವಿಧಾನ ಪರಿಷತ್ನಲ್ಲಿ ಉಪಸಭಾಪತಿಯಾಗಿದ್ದರು, ಅವರನ್ನೂ ಕೂಡ ಎಳೆದಾಡಿದಂಥ ಘಟನೆ ಸದನದಲ್ಲಿ ನಡೆದಿದೆ. ಹಿಂದೆ ಹಲವಾರು ಇಂತಹ ಘಟನೆಗಳು ಸದನದಲ್ಲಿ ನಡೆದೋಗಿದ್ದಾವೆ. ಆದರೆ ಯಾವತ್ತೂ ಕೂಡ ಇಷ್ಟು ದೊಡ್ಡ ಮಟ್ಟಿನ ಒಂದು ಅಮಾನತಿನ ಆದೇಶ ಶಿಕ್ಷೆಯನ್ನು ಕೊಟ್ಟಿರಲಿಲ್ಲ. ಇದು ಸರಿಯಾದ ರೀತಿಯಲ್ಲೂ ಕೂಡ ಅಲ್ಲ. ಹಲವಾರು ಘಟನೆ ನಡೆದೋದಾಗ ಆ ಒಂದು ಅಧಿವೇಶನಕ್ಕೆ ಸೀಮಿತವಾಗಿ ಕ್ರಮವನ್ನು ತೆಗೆದುಕೊಳ್ಳೋದು ಸರಿ, ಇದೊಂದು ಸಂಪ್ರದಾಯ ಬೆಳೆದು ಬಿಡುತ್ತೆ ಅನ್ನೋಂಥ ವಿಚಾರವನ್ನು ಕೂಡ ಅಶೋಕ್ ಹೇಳಿದ್ದಾರೆ. ಅಲ್ಲದೆ ಇವತ್ತು ನೀವು ಯಾವುದೇ ಕಾನೂನು ನಿಯಮ ಏನೇ ಮಾಡಿದ್ರೂ ಅದನ್ನು ನಾವು ಒಪ್ಕೊಳ್ತೀವಿ, ಅದೇ ರೀತಿ ನಡ್ಕೊಳ್ತೀವಿ. ಮುಂದೆ BJP ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆ ಇನ್ನೊಂದು ಮಾಡಿದಾಗ ಇದೇ ನಿಯಮಾವಳಿಗಳೇ ಅನ್ವಯ ಆಗುತ್ತೆ ಅನ್ನೋದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅನ್ನೋಂಥ ವಿಚಾರವನ್ನು ಕೂಡ ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾರೆ. ಅದರ ಕೊನೆಗೆ ಪರಸ್ಪರ ವಾಕ್ಸಮರ ಕೂಡ ನಡೆದಿದೆ. ಸಾಕಷ್ಟು ಸಮಯ 1-1.5 ಗಂಟೆಗಳ ಕಾಲ ಸಭೆ ನಡೆದಿದೆ. ಆ ನಂತರದಲ್ಲಿ ಇದೆಲ್ಲ ವಿಚಾರವನ್ನು ಇವತ್ತು ಇಲ್ಲಿಗೆ ಚರ್ಚೆ ಮಾಡಿ ಇಲ್ಲಿಗೆ ಮುಗಿಸೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಸಭೆಯಲ್ಲಿ. ಹಿಂದೆ ಆಗಿದ್ದಾಯಿತು, ಇನ್ನು ಮೇಲೆ ಆ ರೀತಿಯಲ್ಲಿ ಯಾವುದೇ ರೀತಿಯ ಘಟನೆ ಆಗದೇ ಇದ್ದಾಗೆ ನಡ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿ ನಂತರ ಅಮಾನತು ಆದೇಶವನ್ನು ವಾಪಸ್ ತೆಗೆದುಕೊಳ್ಳುವ ಸಂಬಂಧನೂ ಕೂಡ ಇವತ್ತೇ ತೀರ್ಮಾನ ಮಾಡಿದ್ದಾರೆ. ಸ್ಪೀಕರ್ UT ಖಾದರ್ ಅವರು ಕೂಡ ಮಾತುಕತೆಯನ್ನು ಮಾಡಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಆದೇಶವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅನ್ನೋಂಥದ್ದನ್ನು. ಆದೇಶ ಪ್ರತಿ ಕೈಯಲ್ಲೇ ಇದೆ, ಇವತ್ತು ಅಥವಾ ರಾತ್ರಿ ಅಷ್ಟೊತ್ತಿಗೆ ಆಗತ್ತೆ. ಹಜ್ ಯಾತ್ರೆಗೆ ಹೊರಟಿದ್ದೀನಿ ನಾನು, ಅದಕ್ಕೂ ಮೊದಲು ಈ ಒಂದು ಆದೇಶವನ್ನು ಮಾಡಿ ಹೋಗ್ತೀನಿ, ಮುಂದೆ ಇಂತಹ ಘಟನೆ ನಡೆಯಲ್ಲ ಅನ್ನುವಂಥ ವಿಶ್ವಾಸ ತನಗಿದೆ ಅನ್ನುವಂಥ ಒಂದು ಭರವಸೆಯನ್ನು ಸ್ಪೀಕರ್ UT ಖಾದರ್ ಅವರು ವ್ಯಕ್ತಪಡಿಸಿದರು. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಮಾರ್ಚ್ 21ನೇ ತಾರೀಕು ಅಂದರೆ ಕಳೆದ ಅಧಿವೇಶನ ಕೊನೆಯ ದಿನದಲ್ಲಿ ಆ ಕೆಲವೊಂದು ಘಟನೆ ಏನಾಯಿತು, ಅದರ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸೋ ಕಾರಣ ನಾವು ಕ್ರಮವನ್ನು ತೆಕ್ಕೊಂಡಿದ್ದೆವು. ಇದೀಗ ಮೊನ್ನೆ 2 ತಿಂಗಳು ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಶಾಸಕರು ಆ ಘಟನೆಗೆ ಆ ಒಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಗಲಿಗೆಲಿ ಆ ರೀತಿ ಆಗಿದೆ ಹೊರತು ಅದು ಉದ್ದೇಶಪೂರ್ವಕವಾಗಿ ನಾವು ಅದು ಅಗೌರವ ತೋರಿಸಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಅದೇ ರೀತಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಈ ಬಗ್ಗೆ ನನ್ನನ್ನು ಹಲವು ಬಾರಿ ಸಂಪರ್ಕಿಸಿ ಅವರು ಕೂಡ ಎಲ್ಲರ ಬಗ್ಗೆ ಪತ್ರ ಕೊಟ್ಟು ಆದ ಘಟನೆಗೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಇನ್ನು ಮುಂದೆ ಈ ರೀತಿ ಮರುಕಳಿಸಿದಕ್ಕೂ ನಾವು ಅದನ್ನು ನೋಡಿಕೊಳ್ತೇವೆ. ಶಾಸಕರು ತಮ್ಮ ಕೆಲಸ ಮಾಡಲಿಕ್ಕೆ ಅನುಗುಣವಾಗಿ ಅದನ್ನು ಪುನಃ ಪರಿಶೀಲಿಸಬೇಕಂದೇಳಿ ಮನವಿ ಕೂಡ ಸಲ್ಲಿಸಿದರು ಹಿಂದಿನಿಂದಲೂ ಕೂಡ. ಅದರ ಜೊತೆಯಲ್ಲಿ ಅವರು ಮುಖ್ಯಮಂತ್ರಿ ಜೊತೆ ಲಾ ಮಿನಿಸ್ಟರ್ ಜೊತೆ ಕೂಡ ಚರ್ಚೆ ಮಾಡಿದರು. ಇನ್ನಿತ ಹಲವಾರು ನಾಯಕರು ಕೂಡ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಅದೇ ರೀತಿ ಗವರ್ನರ್ ಅವರು, ನಮ್ಮ ಸುರೇಶ್ ಕುಮಾರ್ ಅವರು, ಇಂಥ ಹಲವು ಹಿರಿಯ ನಾಯಕರು ಕೂಡ ಚರ್ಚೆ ಎಲ್ಲ ಕಳೆದ 2 ತಿಂಗಳಿಂದ ಮಾತಾಡ್ತಾ ಇದ್ದರು. ಇದಕ್ಕೆ 2 ತಿಂಗಳಾಗಿದೆ. ಆದ ಕಾರಣ ಇವತ್ತು ಆ ಒಂದು ಯಾಕೆಂದ್ರೆ ಇದು ನಾನು ಅವತ್ತು ಪ್ರಸ್ತಾವನೆ ಸಲ್ಲಿಸಿದರೂ ಕೂಡ ಅದಕ್ಕೆ ಸದನ ರೆಸೊಲ್ಯೂಷನ್ ಮಾಡಿ ಒಪ್ಪಿಗೆ ಕೊಟ್ಟಿದೆ. ಆದ ಕಾರಣ ಇವತ್ತು ಆ ಸದನದ ಮುಖ್ಯಸ್ಥರು, ಒಂದು ಶಾಸಕಾಂಗ ಪಕ್ಷ ನಾಯಕರು, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಕೂತ್ಕೊಂಡು, ಲಾ ಮಿನಿಸ್ಟರ್, ಸ್ಪೆಷಲ್ ಬೋರ್ಡ್ ಮೆಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ನಾವೇನು ಇವತ್ತು ಆ ಸಸ್ಪೆನ್ಷನ್ ಮತ್ತು ಆ ಕಂಡೀಷನ್ ಹಾಕಿದ್ದೇವೆ
ಆ ಸಸ್ಪೆನ್ಷನ್ ಮತ್ತು ಆ ಎಲ್ಲವನ್ನು ಕೂಡ ನಾವು ರಿವೋಕ್ ಮಾಡಿ ಮತ್ತೆ ಅವರನ್ನು ಜೊತೆ ಕರ್ಕೊಂಡು ಹೋಗಿಕೊಂಡು ಆ ಶಾಸಕರಾಗಿ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಸಸ್ಪೆನ್ಷನನ್ನು ಸಂತೋಷದಿಂದ ನಾವು ರಿವೋಕ್ ಮಾಡಿದ್ದೇವೆ. ಕಂಡೀಷನ್ ಅಪ್ಲೈನಾ ಸರ್? ಯಾವ್ದಾದ್ರು ಕಂಡೀಷನ್ ಏನಾದ್ರು ನೋಡಿ ಯಾಕೆ ಕಂಡೀಷನ್? ಅವ್ರು ನಮ್ಮ ಶಾಸಕ ಮಿತ್ರರು, ಅವರು ನಮ್ಮ ವೈರಿಗಳಲ್ಲ. ಆ ಒಂದು ಗಳಿಗೆಯಲ್ಲಿ ಆ ರೀತಿಯವರು ಉದ್ವೇಗವಾಗಿ ಇವತ್ತು ಆಗಿದೆ. ಇನ್ನೂ ಈ ರೀತಿ ಯಾವಾಗ ರೀತಿಯವರು ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಕೂಡ ಸ್ಟ್ರಿಕ್ಟ್ ಆದ ಆ್ಯಕ್ಷನ್ ತಗೊಂಡಿದ್ದೇನೆ. ಈಗ ಅವ್ರಿಗೆ ಅರ್ಥ ಆಗಿದೆ, ಅವ್ರಿಗೆ ಮಾಡಿ ತಪ್ಪಂತ ಗೊತ್ತಾಗಿದೆ, ಮತ್ತು ಶಿಕ್ಷೆ ಆದ ಏನು ಊರಲ್ಲಿ ಮತ್ತು ಪರಿಸ್ಥಿತಿ ಅಂತ ಕೂಡ ಗೊತ್ತಾಗಿದೆ. ಮತ್ತು ಇನ್ನು ಮುಂದೆ ಅವ್ರಿಗೆ ಈ ರೀತಿಯ ಒಂದು ವರ್ತನೆ ಅಥವಾ ದುರ್ವರ್ತನೆ ಮಾಡೋದಿಲ್ಲ ಎಂಬ ವಿಶ್ವಾಸ ಅವರ ಪರವಾಗಿ ನನಗೆ ಇದೆ. ಆ ವಿಶ್ವಾಸ ಮಾಡೋದಿಲ್ಲ ಅಂತೇಳಿ ಅವರ ಮೇಲೆ ವಿಶ್ವಾಸ ನಾನು ಇಟ್ಟುಕೊಂಡು ನಾವು ಸಸ್ಪೆನ್ಷನನ್ನು ನಾನು ರಿವೋಕ್ ಮಾಡಿ ಅದನ್ನು ಹಿಂದೆ ಪಡೆದಿದ್ದೇನೆ. ನೋಡಿ, ಇದೆಲ್ಲ ಚರ್ಚೆ ಅಗತ್ಯವಿಲ್ಲ. ಸ್ಪೀಕರ್ಗೆ ಅದರದ ಪವರ್ ಇದೆ. ಆ ಸಂದರ್ಭದಲ್ಲಿ ವಿಚಾರಿಸಿ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಕಾಲ ಬಂದಾಗ ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ. ಎಲ್ಲಿಗೆ ಯಾರಿಗೆ ಹೋಗಬೇಕಿದ್ರೆ 2 ತಿಂಗಳ ಅವಕಾಶ ಮಾಡಿ ಕೊಟ್ಟಿದ್ದೆವು, ಯಾರು ಹೋಗಲಿಲ್ಲಲ್ಲ. ಅದಕ್ಕೆ ನಾನೇ ಬಹುಶಃ ಯಾಕೆ ಅವರೆಲ್ಲ ಹೋಗಲಿಲ್ಲ ಅಂತೇಳಿ ಅವ್ರು ಇನ್ನೂ ರೀತಿ ಇದೆ, ಅವರು ದುರ್ವರ್ತನೆ ಮಾಡೋದಿಲ್ಲ ವಿಶ್ವಾಸ ಅವರ ಪರವಾಗಿ ನಾನೇ ಗ್ಯಾರಂಟಿ ನಿಂತು ನಾನೇ ವಿಡ್ರಾ ಮಾಡಿದ್ದೇನೆ. ಮತ್ತು ಅವರ ಮೇಲೆ ಇಟ್ಟ ವಿಶ್ವಾಸಕ್ಕೆ ಅವರು ಕಪ್ಪು ಚುಕ್ಕಿ ತರುವುದಿಲ್ಲಮ್ಮ, ಅವರು ನನಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ರಾಜ್ಯಪಾಲರು ಮಧ್ಯಪ್ರವೇಶ ಆಗಿತ್ತು, ಪತ್ರ ಬರೆದಿತ್ತು. ಈಗ ನೆಕ್ಸ್ಟ್ ಅಧಿವೇಶನ ಕರಿಬೇಕು ನೀವು, ಆ ಸಂದರ್ಭದಲ್ಲಿ ಇದನ್ನೇ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಿದ್ರು. ಈ ಎಲ್ಲ ಮುಜುಗರ ತಪ್ಪಿಸ್ಕೊಳ್ಳೋದು ನೋಡಿ ಯಾವ ರೀತಿ ಬೇಕು ಅರ್ಥ ಮಾಡಿಕೊಂಡು ಹೋಗ್ಬೋದು. ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಸ್ಪೀಕರ ತೀರ್ಮಾನದಲ್ಲಿ ಯಾರಿಗೂ ಕೂಡ ನೇರವಾಗಿ ಹಸ್ತಕ್ಷೇಪ ಮಾಡಲಿಕ್ಕೆ ಆಗೋದಿಲ್ಲ. ಸಲಹೆ ಸೂಚನೆಗಳು ಮತ್ತು ರಿಕ್ವೆಸ್ಟ್ ಕೂಡ ಎಲ್ಲರಿಗೂ ಕೂಡ ಮಾಡ್ಬೋದು. ಅದೇ ಬೇರೆ ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ನಾವು ಸಕಾರಾತ್ಮಕವಾಗಿ ನಾವು ಅದನ್ನು ತಗೊಂಡಿದ್ದೇವೆ ಇದರಲ್ಲಿ. ಸೊ ಇನ್ನು ಇದರ ಆಕೆರೆ ಚರ್ಚೆ ಬೇಡ. ನಾವೆಲ್ಲ ಶಾಸಕರೆಲ್ಲ, ಅವ್ರು ನಮ್ಮ ವೈರಿಗಳಲ್ಲ, ನಮ್ಮ ಸನ್ಮಿತ್ರರೇ. ಅವರು ಕೂಡ ಅವರು ಕೂಡ ಶಾಸಕರೇ. ಆ ಒಂದು ಗಳಿಗೆಯಲ್ಲಿ ಆ ರೀತಿ ಆ ಒಂದು ಇಮೋಷನಲ್ ಆಗಿ ಆ ಒಂದು ದುರ್ವರ್ತನೆ ಸಂವಿಧಾನ ಪೀಠಕ್ಕೆ ಆದ ಕಾರಣ, ಆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಾದ ಕಾರಣ ನಾನು ಆತನ ತೀರ್ಮಾನ ತಗೊಂಡಿದ್ದೇನೆ. 2 ತಿಂಗಳು ಆಯಿತು. ಈಗ ಅವ್ರಿಗೆ ಕೂಡ ಮರೆತು ಹೋಗ್ತಾ ಬಂದಿದೆ, ಇಲ್ಲಿ ನನಗೂ ಕೂಡ ಮರೆತು ಹೋಗ್ತಾ ಬಂದೆ, ಅಲ್ಲಿ ನಡೆದಿದೆ ಅಂತ ಹೇಳಿಕೊಂಡು ಮತ್ತೆ ನಾವು ಅದನ್ನು ಮನಸ್ಸಲ್ಲಿಟ್ಟುಕೊಂಡೇ ಹೋಗೋದು ಕೂಡ ಸರಿಯಲ್ಲ. ನಮ್ಮ ಆತ್ಮ ಮಿತ್ರರೇ, ಅವ್ರು ಕೆಲಸ ಮಾಡಲ್ಲ, ಆಮೇಲೆ ಜೊತೆಯಲ್ಲಿ ಹೋಗ್ತೇವೆ, ಏನಿದೆ ಇನ್ನು ಮುಂದೆ ಅವ್ರ ರೀತಿ ಮಾಡದಿದ್ರೆ ಆಯ್ತಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೈಯಲ್ಲಿದೆ ಆದೇಶ, ಅಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ನಿಮ್ಗೆ ಅಲ್ಲ ಇಲ್ಲ, ನಿಮ್ಗೆ ಬರ್ತದೆ, ಅಧಿಕೃತವಾಗಿ ಬರ್ತದೆ. ಹೌದು, ಯಾಕೆ ನೋಡಿ, ಅವರಿಗೆ ಕಮಿಟಿ ಮೀಟಿಂಗ್ ಅಟೆಂಡ್ ಆಗ್ತಿರಲಿಲ್ಲ, ಊರಲ್ಲಿ ಮುಜುಗರ. ಕೆಲವೊಂದು ಮೀಟಿಂಗ್ ಆಗುವ ಕೂಡ ಇವರಿಗೆ ಕೆಲವರು ಬೇರೆ ಬೇರೆ ರೀತಿಯ ಮಾತಾಡುವಂಥದ್ದು. ಅವ್ರು ಯಾವುದೇ ಪಕ್ಷದಕ್ಕೂ ಶಾಸಕ, ನಾನು ಸ್ಪೀಕರ್, ನನಗೆ ಪಕ್ಷ ಇಲ್ಲ, ನನಗೆ ಅವರೆಲ್ಲರೂ ಕೂಡ ಸನ್ಮಿತ್ರರೇ. ಅವರ ಗೌರವ ಎಲ್ಲ ಕಡೆ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಮೀಟಿಂಗ್ಗಳಲ್ಲಿ, ಅಧಿಕಾರಿಗಳ ಮುಂದೆ, ಜನರ ಮುಂದೆ ಆ ಶಾಸಕರ ಗೌರವ ಉಳಿಸುವ ಜವಾಬ್ದಾರಿ ನನ್ನ ಸಭಾಧ್ಯಕ್ಷನನ್ನು ಜವಾಬ್ದಾರಿ. ಈಗ ಕಮಿಟಿಯವರು ಟೂರಿಗೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ, ಆಗೆಲ್ಲದೆ ಅವರನ್ನು ಬಿಟ್ಟು ಹೋಗಬೇಕು. ಇವ್ರಿಗೆ ಯಾಕೆ ನಾನು ಬೇಸರ ಮಾಡಿಸ್ಕೊ, ಅವ್ರಿಗೆ ಬೇಸರ ಮಾಡಬೇಕು. ಸೊ ಇದನ್ನೆಲ್ಲ ಪರಿಗಣಿಸಿಕೊಂಡು ಇದನ್ನು ನಾನು ವಿಡ್ರಾ ಮಾಡಿ ಅವ್ರ ಒಪ್ಪಿಗೆ ತೆಕ್ಕೊಂಡು ಮುಂದಿನ ಅಧಿವೇಶನದ ನಾವು ರಾಟಿಫಿಕೇಶನ್ ಮಾಡ್ತೇನೆ. ಥ್ಯಾಂಕ್ ಯು. ಈಗ ನಿಮ್ಮೆಲ್ಲ ಸಹಮತ ಇದೆ ಅಲ್ಲ? ಅಲ್ಲಿ ಕರೆಕ್ಟ್ ಆಯಿತು. ಈಗ ಪ್ರಕೃತಿ ವಿಕೋಪದಲ್ಲಿ ಮೊದಲ ಇದೆ ಸಮಸ್ಯೆ ಆಗೋದು ನಿಮ್ಗೆ. ಈಗ ಇಲ್ಲ ಸರ್, ಸಂಡೇ ಇವತ್ತು ಕ್ಲಿಯರ್ ಆಗ್ಬಿಟ್ಟು ಹೇಳಿ ಮಹೇಶ್ ಇವರಿಗೆ PWD ಹೇಳಿ ಅದನ್ನು ಹಾಕಿಸಿ. ಹೌದು, ಬೇರೆನಿಲ್ಲ ಬೇಡಿಕೆ. ಈಗ ಎಲ್ಲರಿಗೆ ಖುಷಿ ಮಾಡುವಾಗ ನಿಮ್ಮನ್ನು ಕೂಡ ಒಂದು ಖುಷಿ ಪಡಿಸುವ. ಸರ್ಕಾರ ತೀರ್ಮಾನ ತಗೊಳ್ತದೆ. ನಾನು ನಾಳೆ ಬೆಳಿಗ್ಗೆಯಿಂದ ನಾನು ಪವಿತ್ರವಾದ ಹಜ್ ಯಾತ್ರೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗಲಿಕ್ಕೆ ನೀವೆಲ್ಲ ನನಗೆ ಪ್ರಾರ್ಥನೆ ಮಾಡಿ, ಅಲ್ಲಿ ಮುಟ್ಟಿದ ನಂತರ ನಿಮಗೆಲ್ಲ ನನ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ನನ್ನಿಂದ ಏನೋ ನೋವಾಗಿದ್ದರೆ ದಯವಿಟ್ಟು ನೀವೆಲ್ಲ ಕ್ಷಮಿಸಿ ನನ್ನಿಂದ 12 ದಿವಸ. ಗೌರವಾನ್ವಿತ ಸ್ಪೀಕರ್ ಅವರು ಕಳೆದ 15 ದಿನದಿಂದನೂ ಕೂಡ ನನ್ನ ಜೊತೆ ನಿರಂತರವಾಗಿ ಈ 18 ಜನ ನಮ್ಮ BJPಯ ಶಾಸಕರನ್ನು ಏನು ಅಮಾನತು ಮಾಡಿದರು ಅದರ ಬಗ್ಗೆ ಚರ್ಚೆಯನ್ನು ಮಾಡಿದಿರಿ. ನಾನು ಕೂಡ ಅವರನ್ನು ಹಲವಾರು ಬಾರಿ ಭೇಟಿ ಮಾಡಿದ್ದೆ.
ನಾನು ಇದ್ರ ಬಗ್ಗೆ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೆ. ಅದೇ ರೀತಿ ಮಾನ್ಯ HK ಪಾಟೀಲ್ ಅವರು, ನಾನು ಹೇಳಿದೆ ವಿಧಾನಸಭೆ ಅನ್ನೋವಂಥದ್ದು ಆಡಳಿತ ಪಕ್ಷ ಮಾತ್ರ ಇದ್ದರೆ ಅದು ವಿಧಾನಸಭೆ ಆಗಲ್ಲ, ವಿರೋಧ ಪಕ್ಷನೂ ಅಷ್ಟೇ ಪ್ರಮುಖ. ನೀವು ನಮ್ಮ 18 ಜನ ಸಸ್ಪೆಂಡ್ ಮಾಡಿದ್ರೆ ನಾವು ಯಾರೂ ಕೂಡ ಭಾಗವಹಿಸೋಕ್ಕೆ ಸಾಧ್ಯನೇ ಇಲ್ಲ. ಈ ಥರದ ಘಟನೆಗಳು, ಭಾಳಷ್ಟು ಘಟನೆಗಳು ಈ ಥರದ್ದು ವಿಧಾನಸಭಾ ಅಧಿವೇಶನದಲ್ಲಿ ನಡೆದಿದೆ. ಅದರಿಂದ ನಮ್ಮ ಶಾಸಕರು ಏನು ಅವತ್ತು ಸ್ಪೀಕರ್ ಪೀಠದತ್ತ ಹೋಗಿದ್ದಾರೆ, ಅದಕ್ಕೆ ಈಗಾಗಲೇ ವಿಷಾದ ವ್ಯಕ್ತ ಮಾಡಿದ್ದಾರೆ ಅವರು, ವಿಷಾದ ವ್ಯಕ್ತ ಮಾಡಿದ್ದಾರೆ. ಸೊ ಅಲ್ಲಿಗೆ ಅದನ್ನು ಮುಗಿಸ್ಬೇಕಾಗಿತ್ತು. 6 ತಿಂಗಳು ಸಸ್ಪೆಂಡ್ ಮಾಡುವಂಥದ್ದು ಅದು ಒಳ್ಳೆಯ ಕ್ರಮ ಅಲ್ಲ. ಮುಂದೆ ಬರೋವಂಥ ಎಲ್ಲರೂ ಕೂಡ ಇದನ್ನೇ ದಾರಿಯನ್ನು ಹೋಗ್ತಾರೆ. ಮುಂದೆ ಬರೋರು ಯಾರೇ ಸ್ಪೀಕರ್ ಇದ್ದರೂ ಕೂಡ ಇದೇ ದಾರಿಗೆ ಹೋದರೆ ವಿಧಾನಸಭೆ ಅಧಿವೇಶನನೇ ನಡೆಯುವಂಥದ್ದು ಕಷ್ಟ ಆಗ್ತೈತೆ. ಆವಾಗ ರೂಲಿಂಗ್ ಪಾರ್ಟಿ ಒಂದೇ ಅಧಿವೇಶನ ನಡೆಸಬೇಕಾಗ್ತದೆ. ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ 1 ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ. ಮಾನ್ಯ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಇಲ್ಲ, ಇದು ವಿಧಾನಸಭೆ ಅಧಿವೇಶನ ಸುಸೂತ್ರವಾಗಿ ನಡಿಬೇಕು, ಈ ಥರದ ಘಟನೆ ನಡೆದಿದೆ, ಅದರಿಂದ ಈಗಾಗಲೇ ಅವರು ಕೂಡ ವಿಷಾದ ವ್ಯಕ್ತ ಮಾಡಿರೋದ್ರಿಂದ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಬೇಕು ಅಂತೇಳಿ ಸಭಾನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅದೇ ರೀತಿ ಲಾ ಮಿನಿಸ್ಟ್ರು ಕೂಡ ಮಾತಾಡಿದ್ದಾರೆ. ಮತ್ತು ನಮ್ಮ ಸ್ಪೀಕರ್ ಅವರು ಕೂಡ ಅವರು ಹಜ್ ಯಾತ್ರೆಗೆ ಹೋಗ್ತಾ ಇದ್ದಾರೆ. ನಾಳೆಯಿಂದ ಹಜ್ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಅವ್ರು ಬರೋದು ಇನ್ನು ಭಾಳ ದಿನ, ಒಂದು 15 ದಿನ ಆಗ್ಬೋದು ಅನ್ನೋ ಗೊತ್ತಿಲ್ಲ. ಆ ದೃಷ್ಟಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಈಗಾಗಲೇ ಕೆಲವರು ಭಾಗವಹಿಸ್ತಾ ಇದ್ದಾರೆ ಕಮಿಟಿಯಲ್ಲಿ, ಕೆಲವರು ಭಾಗವಹಿಸ್ತಾ ಇಲ್ಲ. ಮತ್ತು ಈಗಾಗಲೇ ಸ್ಟಡಿ ಟೂರ್ಸ್ ಅಂತ ಎಲ್ಲ ಕಡೆ ಫಿಕ್ಸ್ ಆಗಿದೆ, ಅದಕ್ಕೂ ಕೂಡ ಯಾರು ಹೋಗ್ತಾನೇ ಇಲ್ಲ. ಈ ಎಲ್ಲ ದೃಷ್ಟಿಯಿಂದನೂ ಸದನ ಸರಿಯಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ HK ಪಾಟೀಲ್ ಅವರಿಂದ ಹಿಡಿದು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇದನ್ನು ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಇವರೆಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು, ಪ್ರಜಾಪ್ರಭುತ್ವದಲ್ಲಿ ಈ ಥರದ್ದು ಆಗುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತೊಗೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸದನದ ಗೌರವ ದೃಷ್ಟಿಯಿಂದ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ, ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ. ಸುಖಾಂತ್ಯ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಅಲ್ಲ, ಇವತ್ತೇ ಮೋಸ್ಟ್ಲಿ ನಾಳೆ ಸ್ಪೀಕರ್ ಅವರು ಇದಕ್ಕೆ ಹೋಗ್ತಾರೆ, ಹಜ್ ಯಾತ್ರೆಗೆ ಹೋಗ್ತಾರೆ. ಹೋಗೋಕ್ಕೆ ಮುಂಚೆ ಇದನ್ನೆಲ್ಲ ಆದೇಶ ಮಾಡಿ ಹೋಗ್ತಾರೆ. ಹೌದೌದು, ಇದು ಯಾಕಂದರೆ ಡೆಮೋಕ್ರಸಿ ಇದಲ್ವಾ, ಅಧಿವೇಶನದಲ್ಲಾಗಿರುವಂಥದ್ದು ಮೀನ್ಸ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ. ಅಧಿವೇಶನ ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷ. ಈಗ ಆಡಳಿತ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಲಾ ಮಿನಿಸ್ಟ್ರು, ಸ್ಪೀಕರ್ ಅವರು, ಡೆಪ್ಟಿ ಸ್ಪೀಕರ್ ಅವರು, ವಿರೋಧ ಪಕ್ಷ, ನಾವೆಲ್ಲ ಇದ್ದ ಮೇಲೆ BSc ಮೀಟಿಂಗಲ್ಲಿ ನಾವೇನು ತೀರ್ಮಾನ ಮಾಡ್ತೀರೋ ಅಧಿವೇಶನದಲ್ಲಿ ಅದೇ ನಡೆಯುವಂಥದ್ದು. ಹಾಗೆ ಅದೃಷ್ಟ ಅಂದರೆ ಇಡೀ ಸದನದ ಮೀಟಿಂಗ್ ಆದಂಗೆ ಇವತ್ತು. ಆ ದೃಷ್ಟಿಯಿಂದ ಮುಂದೆ ಏನಾನ ಇದ್ದರೆ ಆ ಥರ ಕಾನೂನು ತೊಡಕುಗಳಿದೆ, ಅದನ್ನು ರ್ಯಾಟಿಫಿಕೇಷನನ್ನು ವಿಧಾನಸಭೆ ಒಳಗಡೆ ರ್ಯಾಟಿಫಿಕೇಷನ್ ಮಾಡ್ಕೊಳೋ ಅಂಥದ್ದಕ್ಕೂ ಅವಕಾಶ ಇದೆ. ಅದರಿಂದ ಇದೇನು ಕಾನೂನು ವಿರುದ್ಧ ಏನಲ್ಲ. ಅದರಿಂದ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ. ಈ ಒಂದು ಆದೇಶ ಏನು ಮಾಡಿದ್ದಾರೆ ಅದನ್ನು ವಾಪಸ್ ಪಡೆಯುವಂಥದ್ದು ಆಗಿದೆ ಅಂತ ವಾಪಸ್ ಪಡೆಯುವಂಥದ್ದಕ್ಕೆ ಸಕಾರಾತ್ಮಕವಾಗಿದ್ದಾರೆ. ಅಧಿಕೃತವಾಗಿ ಸ್ಪೀಕರ್ ಅವರು ಹೇಳಬೇಕು, ಪಾಸಿಟಿವ್ ಆಗಿದ್ದಾರೆ. ಎಲ್ಲರೂ ಕೂಡ ಮಾತಾಡೋರು ಎಲ್ಲರೂ ಕೂಡ ಪಾಸಿಟಿವ್ ತೆಗಿಬೇಕು ಅನ್ನೋ ದೃಷ್ಟಿ ಹೇಳಿರೋದ್ರಿಂದ ನನಗೆ ವಿಶ್ವಾಸ ಇದೆ. ಸ್ಪೀಕರ್ ಒಳಗೊಂಡಂತೆ ಅಶೋಕ್ರವರು ಕೂಡ ಇವತ್ತು ವಿರೋಧ ಪಕ್ಷದ ನಾಯಕರು ಸಭೆಯನ್ನು ಮಾಡಿದ್ದಾರೆ. ನಾವು 18 ಜನ ಶಾಸಕರು ಕಾತರಾಗಿದ್ದೀವಿ. ಬಹುಶಃ ಇವತ್ತು ವಾಪಸ್ ತಗೊತಾರೆ ಅಂತ ಯಾರ್ಯಾರು ನಾವೆಲ್ಲ ಕೂಡ ಸಸ್ಪೆಂಡ್ ಆದವರು ಕೂಡ ಇವತ್ತು ಒಂದು ಆಸೆ ಇಟ್ಕೊಂಡು ಇವತ್ತು ವಾಪಸ್ ತೆಗಿತಾರೆ ಅಂತ ಅಂದ್ಬಿಟ್ಟು ನಾವು ಕೂಡ ಕಾಯ್ತಾ ಇದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು, ಸ್ಪೀಕರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುಶಃ ಇವತ್ತು ಸಾಯಂಕಾಲ ಒಳಗಡೆ ಏನು ಅಮಾನತನ್ನು ವಾಪಸ್ ಪಡಿತಾರೆ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸ್ವಾಗತವನ್ನು ಬಯಸ್ತೀವಿ. ಹೋರಾಟದಲ್ಲಿ ಅನೇಕ ಹುಮ್ಮಸ್ಸುಗಳಲ್ಲಿ ಜಾಸ್ತಿ ನಾವು ಎಕ್ಸ್ಪ್ರೆಷನ್ ಆಗಿ ಗಲಾಟೆ ಮಾಡಿದ್ದು ನಿಜ.
ಅದಕ್ಕೆ ಕೂಡ ನಾವೆಲ್ಲ ಕೂಡ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದೀವಿ. ಆ ದೃಷ್ಟಿಯಿಂದ ಸನ್ಮಾನ್ಯ ಆರ್ ಅಶೋಕ್ ಅವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ನಿಜ ಅವ್ರಿಗೆ ಕೂಡ ನಾನು ಎಲ್ಲ ಶಾಸಕರ ಅಮಾನತು ಶಾಸಕರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ಮುಂದೆ ನಾವು ಒಂದು ಹೋರಾಟ ಮಾಡಬೇಕಾದ್ರೆ ನಮ್ಮ ಲಿಮಿಟ್ ಏನಿದೆ ಆ ಲಿಮಿಟಲ್ಲಿ ನಾವು ಕೂಡ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ದೃಷ್ಟಿಯಿಂದ ಮಾನ್ಯ ಸ್ಪೀಕರ್ ಅವರಿಗೆ ಧನ್ಯವಾದಗಳು. ಮತ್ತು ಮುಖ್ಯಮಂತ್ರಿ ಅವರಿಗೆ ಆರ್ ಅಶೋಕ್ ಅವರಿಗೆ DC ಅವರಿಗೆ ಎಲ್ಲ ನಮ್ಮ BJP ಮುಖಂಡರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಕಳೆದ ಮಾರ್ಚ್ 21ರಂದು ಸದನದಲ್ಲಿ ನಡೆದಂಥ ಘಟನೆ ಸ್ಪೀಕರ್ ಚೇರ್ ಎದುರುಗಡೆಯಲ್ಲಿ BJPಯ ಶಾಸಕರು 18 ಜನ ಶಾಸಕರು ಹೋಗಿ ದಾಂಧಲೆ ಮಾಡಿದರು, ಪೇಪರನ್ನು ಹರಿದಾಕಿದ್ರು ಅನ್ನೋ ಕಾರಣಕ್ಕಾಗಿ ಸ್ಪೀಕರ್ ಅವರನ್ನು ಅಮಾನತು ಮಾಡಿದರು 6 ತಿಂಗಳ ಅವಧಿಗೆ. ಆದರೆ ಇದನ್ನು ನೋಡಿದಂಥ ವಿರೋಧ ಪಕ್ಷ ನಾಯಕ ಸೇರಿದಂತೆ ಭಾಳಷ್ಟು ಜನ BJP ನಾಯಕರು, ಮಾಜಿ ಸ್ಪೀಕರ್ಗಳು, ಇವರು ಮತ್ತಷ್ಟು ಜನ ಪ್ರಮುಖರು, ಕಾನೂನು ಪಂಡಿತರೆಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಬಂದರು. ಸ್ಪೀಕರ್ UT ಖಾದರ್ ಅವರಿಗೂ ಸಹಿತ ಸಾಕಷ್ಟು ಬಾರಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ದೂರವಾಣಿಯಲ್ಲೂ ಸಹಿತ ಮಾತನಾಡಿದ್ದಾರೆ. ಈ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದು ಸರಿಯಲ್ಲ. ಒಂದು ಅಧಿವೇಶನ ಇದ್ದಾಗ ಆ ಅಧಿವೇಶನದ ಅವಧಿಯ ಮುಕ್ತಾಯದವರೆಗೆ ಮಾತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಕ್ರಮ ತೆಗೆದುಕೊಂಡ್ರೆ ಸರಿಯಾಗುತ್ತೆ. ಆದರೆ 6 ತಿಂಗಳ ಕಾಲ ಈ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಹೋದರೆ ಇದು ಅದೇ ಒಂದು ಸಂಪ್ರದಾಯ ಬೆಳೆದು ಬಿಡುತ್ತೆ. ಮುಂದೆ ಯಾವುದೇ ಸಂದರ್ಭದಲ್ಲೂ ಸಹಿತ ಈ ರೀತಿಯ ವರ್ತನೆ ಆದಾಗ ಶಾಸಕರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಾಗ ಗರಿಷ್ಠ ಅವಧಿ 6 ತಿಂಗಳವರೆಗೆ ತೆಗೆದುಕೊಳ್ಬಹುದು ಅನ್ನೋಂಥ ಒಂದು ನಿಯಮ ಬಂದುಬಿಡುತ್ತೆ, ಸಂಪ್ರದಾಯ ಆಗುತ್ತೆ. ಹಾಗಾಗಿ ಇದನ್ನು ತಕ್ಷಣ ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಮನವಿಯನ್ನು ಕೂಡ ಮಾಡಿದರು. ಆದರೆ ಸ್ಪೀಕರ್ ಇದಕ್ಕೆ ಯಾಕೋ ಮನಸ್ಸು ಮಾಡಿದಂತೆ ಕಂಡಿರಲಿಲ್ಲ. ಒಂದೆರಡು ಸಂದರ್ಭದಲ್ಲಿ BJPಯ ಶಾಸಕರು ಹೋಗಿ ಭೇಟಿಯಾದರು, ಮನವಿ ಮಾಡಿಕೊಂಡ್ರು, ಮಾತುಕತೆ ಮಾಡಿದ್ರು. ಆದರೂ ಕೂಡ ಒಂದಷ್ಟು ಸಮಯ ಮುಂತಾಡ್ತಾನೆ ಬಂದರು. ಇವತ್ತು ಅದಕ್ಕೆ ಮುಹೂರ್ತ ಕೂಡ ಬಂದಿತ್ತು. ಸಭೆಯನ್ನು ಕರೆದು ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳು ಸೇರಿದ ಹಾಗೆ ಕಾನೂನು ಸಚಿವ HK ಪಾಟೀಲ್ ಸೇರಿದ ಹಾಗೆ ಎಲ್ಲರೂ ಕೂಡ ಸಭೆ ಸೇರಿ ಚರ್ಚೆಯನ್ನು ನಡೆಸಿದ್ದಾರೆ. ಇವತ್ತಿನ ಸಭೆಯಲ್ಲೂ ಸಹಿತ ಸಂಪತ್ ಒಂದಷ್ಟು ವಿಚಾರವನ್ನು ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಅಲ್ಲಿ ಕಾರ್ಯದರ್ಶಿಗಳೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಯಮಾವಳಿ ಪ್ರಕಾರ ಈ ರೀತಿ ಆದೇಶ ಆದಾಗ, ಸದನದಲ್ಲಿ ಇವ್ರನ್ನ ಅಮಾನತು ಮಾಡಿದ್ದೀವಿ ಅಂತ ಆದೇಶ ಆದಾಗ ಹಾಗೆ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸದನದಲ್ಲಿಯೇ ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ನಿಯಮ ಇದೆ ಅಂತೇಳಿ ಒಂದಷ್ಟು ನಿಯಮಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಸಭೆಯಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಕೂಡ ಆಗ್ತಾರೆ. ಸದನದಲ್ಲಿ ತೆಗೆದುಕೊಳ್ಬೇಕು ನಿಜ, ಆದರೆ ಇಲ್ಲಿ ಸಭೆ ಸೇರಿದಿರುವಂತೂ BSc ಸಭೆ ಥರ ಇದೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆ ಥರನೇ ಇದೆ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಕಾನೂನು ಸಚಿವರಿದ್ದಾರೆ, ವಿರೋಧ ಪಕ್ಷ ನಾಯಕರಿದ್ದಾರೆ, ಸ್ಪೀಕರ್ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಇಂಥ ಸಭೆ ಸದನಕ್ಕೂ ಈ ಸಭೆಗೂ ಅಂಥ ಏನು ವ್ಯತ್ಯಾಸ ಇಲ್ಲ. ಅದು ಸದನದ ಒಳಗಡೆ ನಡೀತಾ ಇದೆ, ಇಲ್ಲಿ ಹೊರಗಡೆ ಸ್ಪೀಕರ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ, ಅಧಿಕೃತ ಸಭೆ. ಇಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನ ಸದನದ ಒಳಗಡೆಯಲ್ಲಿ ತೆಗೆದುಕೊಂಡಂಥ ತೀರ್ಮಾನಕ್ಕೆ ಸಮನಾಗಿರುತ್ತೆ ಅನ್ನೋಂಥ ವಿಚಾರವನ್ನು ಅಶೋಕ್ ಅವರು ಹೇಳಿದ್ದಾರೆ. ತುಂಬ ಖಾರವಾಗಿಯೇ ಮಾತಾಡಿದ್ದಾರೆ. ಈ ವೇಳೆಯಲ್ಲಿ ಮುಖ್ಯಮಂತ್ರಿಗಳು ಸೇರಿದ ಹಾಗೆ ಸಭೆಯಲ್ಲಿದ್ದಂಥ ಒಂದಷ್ಟು ಜನ ಪ್ರಮುಖರು BJP ಶಾಸಕರ ಆವತ್ತಿನ ವರ್ತನೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಆ ರೀತಿ ನಡ್ಕೊಂಡಿದ್ದು ಸರಿನಾ ಅನ್ನೋಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಆವಾಗ ಅಶೋಕ್ ಅವರು ಕೂಡ ಇದಕ್ಕೆ ತಿರುಗೇಟನ್ನು ಕೊಡೋ ರೀತಿಯಲ್ಲೇ ಮಾತಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಅಂದರೆ ಹಿಂದೆ ಈಗ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ, ನಾಯಕನ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಸದನದಲ್ಲಿ ಸಾಕಷ್ಟು ಗದ್ದಲ ಕೂಡ ಆಗಿತ್ತು, ಬಾಗಿಲನ್ನೇ ಒದ್ದಿರುವಂಥ ಆರೋಪ ಕೂಡ ಇದೆ ಅಂತ ಪ್ರಸ್ತಾಪ ಮಾಡ್ತಾರೆ. ಆವಾಗ ನಾನು ಪೊಲೀಸರ ಜೊತೆಯಲ್ಲಿ ಮಾತ್ರ ತಳ್ಳಾಟ ನೂಕಾಟ ಆಗಿದ್ದು ಅನ್ನೋಂಥ ವಿಚಾರವನ್ನು ಸಿದ್ದರಾಮಯ್ಯನವರು ಅದಕ್ಕೆ ಸಮಜಾಯಿಷಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲದೆ ಧರ್ಮೇಗೌಡ ಅಂತೇಳಿ ಉಪಸಭಾಪತಿಯಾಗಿದ್ದರು, ವಿಧಾನ ಪರಿಷತ್ನಲ್ಲಿ ಉಪಸಭಾಪತಿಯಾಗಿದ್ದರು, ಅವರನ್ನೂ ಕೂಡ ಎಳೆದಾಡಿದಂಥ ಘಟನೆ ಸದನದಲ್ಲಿ ನಡೆದಿದೆ. ಹಿಂದೆ ಹಲವಾರು ಇಂತಹ ಘಟನೆಗಳು ಸದನದಲ್ಲಿ ನಡೆದೋಗಿದ್ದಾವೆ. ಆದರೆ ಯಾವತ್ತೂ ಕೂಡ ಇಷ್ಟು ದೊಡ್ಡ ಮಟ್ಟಿನ ಒಂದು ಅಮಾನತಿನ ಆದೇಶ, ಶಿಕ್ಷೆಯನ್ನು ಕೊಟ್ಟಿರಲಿಲ್ಲ. ಇದು ಸರಿಯಾದ ರೀತಿಯಲ್ಲೂ ಕೂಡ ಅಲ್ಲ. ಹಲವಾರು ಘಟನೆ ನಡೆದೋದಾಗ ಆ ಒಂದು ಅಧಿವೇಶನಕ್ಕೆ ಸೀಮಿತವಾಗಿ ಕ್ರಮವನ್ನು ತೆಗೆದುಕೊಳ್ಳೋದು ಸರಿ. ಇದೊಂದು ಸಂಪ್ರದಾಯ ಬೆಳೆದು ಬಿಡುತ್ತೆ ಅನ್ನೋಂಥ ವಿಚಾರವನ್ನು ಕೂಡ ಅಶೋಕ್ ಹೇಳಿದ್ದಾರೆ. ಅಲ್ಲದೆ ಇವತ್ತು ನೀವು ಯಾವುದೇ ಕಾನೂನು ನಿಯಮ ಏನೇ ಮಾಡಿದ್ರೂ ಅದನ್ನು ನಾವು ಒಪ್ಕೊಳ್ತೀವಿ, ಅದೇ ರೀತಿ ನಡ್ಕೊಳ್ತೀವಿ. ಮುಂದೆ BJP ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆ ಇನ್ನೊಂದು ಮಾಡಿದಾಗ ಇದೇ ನಿಯಮಾವಳಿಗಳೇ ಅನ್ವಯ ಆಗುತ್ತೆ ಅನ್ನೋದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅನ್ನೋಂಥ ವಿಚಾರವನ್ನು ಕೂಡ ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾರೆ. ಅದರ ಕೊನೆಗೆ ಪರಸ್ಪರ ವಲಯ ವಾಕ್ಸಮರ ಕೂಡ ನಡೆದಿದೆ. ಸಾಕಷ್ಟು ಸಮಯ, 1-1.5 ಗಂಟೆಗಳ ಕಾಲ ಸಭೆ ನಡೆದಿದೆ. ಆ ನಂತರದಲ್ಲಿ ಇದೆಲ್ಲ ವಿಚಾರವನ್ನು ಇವತ್ತು ಇಲ್ಲಿಗೆ ಚರ್ಚೆ ಮಾಡಿ ಇಲ್ಲಿಗೆ ಮುಗಿಸೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಸಭೆಯಲ್ಲಿ. ಹಿಂದೆ ಆಗಿದ್ದಾಯಿತು, ಇನ್ನು ಮೇಲೆ ಆ ರೀತಿಯಲ್ಲಿ ಯಾವುದೇ ರೀತಿಯ ಘಟನೆ ಆಗದೇ ಇದ್ದಾಗೆ ನಡ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿ ನಂತರ ಅಮಾನತು ಆದೇಶವನ್ನು ವಾಪಸ್ ತೆಗೆದುಕೊಳ್ಳುವ ಸಂಬಂಧ ಕೂಡ ಇವತ್ತೇ ತೀರ್ಮಾನ ಮಾಡಿದ್ದಾರೆ. ಸ್ಪೀಕರ್ UT ಖಾದರ್ ಅವರು ಕೂಡ ಮಾತುಕತೆಯನ್ನು ಮಾಡಿ
ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದೇಶವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅನ್ನೋಂಥದ್ದನ್ನು ಆದೇಶ ಪ್ರತಿ ಕೈಯಲ್ಲೇ ಇದೆ. ಇವತ್ತು ಅಥವಾ ರಾತ್ರಿ ಅಷ್ಟೊತ್ತಿಗೆ ಆಗತ್ತೆ. ಹಜ್ ಯಾತ್ರೆಗೆ ಹೊರಟಿದ್ದೀನಿ ನಾನು, ಅದಕ್ಕೂ ಮೊದಲು ಈ ಒಂದು ಆದೇಶವನ್ನು ಮಾಡಿ ಹೋಗ್ತೀನಿ. ಮುಂದೆ ಇಂತಹ ಘಟನೆ ನಡೆಯಲ್ಲ ಅನ್ನುವಂಥ ವಿಶ್ವಾಸ ತನಗಿದೆ ಅನ್ನುವಂಥ ಒಂದು ಭರವಸೆಯನ್ನು ಸ್ಪೀಕರ್ ಯು ಟಿ ಖಾದರ್ ಅವರು ವ್ಯಕ್ತಪಡಿಸಿದರು.